ಮೋದಿಯವರ ಸರ್ಕಾರವನ್ನು ಕೀಳೋದಕ್ಕೆ ಕಿತ್ತಾಕೋದಕ್ಕೆ ಕಾರಣೀಕರ್ತರಾಗ್ತಾ ಇದ್ದಿಲ್ಲ ಅನ್ನುವಂಥದ್ದು. ಯಾಕಂದರೆ ಇದು ಅಷ್ಟು ಪರ್ಫೆಕ್ಟಪ್ಪ ಸುದ್ದಿ ಅಂತ ಅನ್ನಿಸ್ತಾ ಇಲ್ಲ. ಆದರೂ ಸುದ್ದಿ ಹರಿದಾಡ್ತಾ ಇದೆ ಸುದ್ದಿ ಮೂಲಗಳಲ್ಲೇ. ಅದಕ್ಕಾಗಿ ಒಂದಿಷ್ಟು ಚರ್ಚೆ ಮಾಡಬೇಕು ನಿಮ್ಮ ಜೊತೆಗೆ ಅನ್ನಿಸ್ತಾ ಇದೆ ನನಗೆ. ಯಾಕಪ್ಪ ಅಂತಂದ್ರೆ ಧನ್ಕರ್ ಅವರು ಕಟ್ಟರ್ RSS, ಅದೇ ಕಾಲಕ್ಕೆ ಮೋದಿಯವರ ಭಕ್ತ ಮತ್ತು ಎರಡನೇ ಪ್ರಜೆ. ಮೇರೆಗೆ ಅವ್ರ ಕೈಯಲ್ಲಿ ಏನದ ರೀ, ವಿರೋಧ ಪಕ್ಷ ಒಂದು ವೇಳೆ ಮಾತಾಡಿಸಿದ ಕೊಟ್ಟರು ಸಿಂಧೂರ್ ಬಗ್ಗೆ, ಆಪರೇಷನ್ ಸಿಂಧೂರ್ ಬಗ್ಗೆ, ಅದ್ರ ಬಗ್ಗೆ ಏನೋ ಕೇಳಿದ್ರು ಸಹಿತ ಅದಕ್ಕಾಗಿ ಒಂದು ವ್ಯವಸ್ಥೆ ಅವರಲ್ಲ, ಯಾರು ಮಾತಾಡಬೇಕು ಏನಿಲ್ಲ, ಮೋದಿಯವರಂತೆ ಮಾತಾಡಲಿಕ್ಕಿಲ್ಲ ಅನ್ನೋದು ಇವತ್ತಿನವರೆಗಿನ ಆ ನಂಬಿಕೆ. ಆದರೆ ಆಲ್ರೆಡಿ ಅದು ಸುದ್ದಿ ಬಂದು ಚರ್ಚೆಲ್ಲ ಇಲ್ಲ. ಮೋದಿಯವರಿದ್ದಂಥವರು ಕೆಲವರು ಕೊಟ್ಟಿದ್ರು ಮಾತಾಡಲಿಕ್ಕೆ, ಅದು ಬಿಟ್ಟು ಮೋದಿಯವರನ್ನ ಮಾತಾಡಲಿಕ್ಕೆ ತರಿಸ್ಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ರು ಧನ್ಕರ್ ಅವರು. ಒಂದು ವೇಳೆ ಪ್ಲ್ಯಾನ್ ಮಾಡಿದ್ರು ಅಂತ ಇಟ್ಕೊಳ್ರಿ, ವಿರೋಧ ಪಕ್ಷ ಪ್ರಶ್ನೆ ಮಾಡ್ತದೆ, ಯಾರು ಖರ್ಗೆ ಅವರು ಇನ್ನೊಂದವರು ಕೇಳ್ತಾರೆ. ಪ್ಲ್ಯಾನ್ ಮಾಡಿದ ಸಹಿತ ಇವರು ಉತ್ತರ ಹೇಳೋದು ಸಮರ್ಥಿದ್ದಾರಲ್ಲ ಪ್ರಧಾನಿಯವರು. ಅದು ಒಂದು ಕಾರಣಕ್ಕಾಗಿ ಸರ್ಕಾರ ಬಿದ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಿತ ಅಷ್ಟೇ ಸ್ಪಷ್ಟ ಅದ. ಆದರೂ BJP ಮತ್ತು ಮೋದಿ ಸರ್ಕಾರ ಇದ್ದಿದ್ದು ಧನ್ಕರ್ ಅವರು ಈ ಪ್ಲ್ಯಾನ್ ಮಾಡಿದ್ದಕ್ಕಾಗಿ ನಾವು ಕಿತ್ತಾಕಬೇಕಾಗಿತ್ತು ಅನ್ನುವಂಥ ಒಂದು ರೂಮರ್ಸ್ಗಳನ್ನ, ಡೈರೆಕ್ಟ್ ಹೇಳಿಕೆನೂ ಅಲ್ಲ, ರೂಮರ್ಸ್ ಹರಿಬಿಡ್ತಾ ಇದ್ದಾರೆ, ಕಾಲ ಕೈ ಹಚ್ಚಿ ಬಿಟ್ಟುಬಿಡ್ತಾ ಇದ್ದಾರೆ. ಇದು ಕರೆ ಸರಣಿ ಇರ್ಬೋದು, ಅದು ತಪ್ಪು ಇರ್ಬೋದು. ಯಾಕಂದರೆ ಸುದ್ದಿಗಳನ್ನು, ಅದರಲ್ಲೂ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದ್ರಲ್ಲಿ BJPಯ ಬುದ್ಧಿವಂತರು ಭಾಳ ಪಾರಂಗತರು. ಯಾಕಂದರೆ ಧನ್ಕರ್ ಅವ್ರಂಥ ಮನುಷ್ಯರೇ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಇದ್ದರು ಅವರು. ಒಂದು ವೇಳೆ ಇದ್ದರೂ ಸಹಿತ ಅದೇನು ಇಫೆಕ್ಟ್